ಎಲ್ಲರಿಗೂ ನಮಸ್ಕಾರ. ಈ ಹೊಸ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಬಗ್ಗೆ ಹೇಳಬೇಕಾದ್ರೆ ಇತ್ತೀಚೆಗೆ ಅದ್ರ ಬಗ್ಗೆ ಭಾಳ ಜನ ಕಮೆಂಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಒಂದು ಮಟ್ಟಕ್ಕೆ ಎಲ್ಲರೂ ಕೂಡ ಇದು ಒಂದು ಒಳ್ಳೆಯ ರೆವಲ್ಯೂಷನರಿ ಪಾಲಿಸಿ ಅಂತ ಹೇಳಿದ್ದಾರೆ. ಬಟ್ ನನ್ನ ಅಭಿಪ್ರಾಯಕ್ಕೆ ಈ ಪಾಲಿಸಿಯನ್ನು ನಾವು ಸರಿಯಾಗಿ ನೋಡಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕೆಂದರೆ ಭಾರತ ದೇಶ ಒಂದು ಎರಡು ಟೈಪ್ ಇದೆ. ಒಂದು 85% ಬಡ ಮತ್ತು ಮಧ್ಯವರ್ಗದ ಭಾರತ ದೇಶ. ಇನ್ನೊಂದು 15% ಏನಿದೆ ಸ್ವಲ್ಪ ಅಪ್ಪರ್ ಮಿಡಲ್ ಕ್ಲಾಸ್ ಮತ್ತು ರಿಚ್. ಈ ಒಂದು ಎರಡೂ ದೇಶಗಳಿಗೆ ನಾವು ಯಾವುದೇ ಒಂದು ವಿಷಯ ನೋಡಿದರೂ ಕೂಡ ಈ ಎರಡೂ ದೇಶಗಳು ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ನಾವು ನೋಡಬೇಕು. ಎರಡು ಪಾರ್ಟ್ ಆಫ್ ದಿ ಸೇಮ್ ಕಂಟ್ರಿ. ಇದು ನಿಜ, ಇದು ನಾವು ಏನೂ ಹೊಸ ವಿಷಯ ಇಲ್ಲ, ನಮಗೆಲ್ಲರಿಗೂ ಗೊತ್ತಿದೆ. ಈ ದೇಶದಲ್ಲಿ 77% ಆಫ್ ದ ವೆಲ್ತ್ ರಿಮೈನ್ಸ್ ವಿತ್ 10% ಆಫ್ ದಿ ಪಾಪ್ಯುಲೇಷನ್. ಅದರಲ್ಲಿ ಕೂಡ 60ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ವಿದಿನ್ ದಟ್ 77% ಟಾಪ್ 1% ಹತ್ರ ಇದೆ. ಅಂದರೆ ಉಳಿದ 90% ಪೀಪಲ್ ಆರ್ ಓನಿಂಗ್ ಲೆಸ್ ದ್ಯಾನ್ 23% ಆಫ್ ದಿ ವೆಲ್ತ್. ಇದು ನಿಜ. ಹಾಗಿರುವಾಗ ಈ ಪಾಲಿಸಿ ಅಥವಾ ಈ ಪಾಲಿಸಿ ಇಲ್ಲ, ಯಾವುದೇ ಪಾಲಿಸಿ ಇದ್ದರೂ ಕೂಡ ಈ ಪಾಲಿಸಿ ಎಲ್ಲ ಕಡೆಯೂ ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ನೋಡಬೇಕಾಗುತ್ತೆ. ಪ್ರಾರಂಭದಲ್ಲಿ ಪಾಲಿಸಿ ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಪಾಲಿಸಿ ಅಂದರೆ ಪಾಲಿಸಿ, ಆ್ಯಕ್ಟ್, ರೂಲ್ಸ್, 3 ವಿಷಯ ಇದೆ. ಪಾಲಿಸಿ ಅಂದರೆ ಒಂದು ಬ್ರಾಡ್ ಡೈರೆಕ್ಷನ್. ಅಂದರೆ ಇದಕ್ಕೆ ಮುಂಚೆ ನಾವು ಈ ಕ್ಷೇತ್ರದಲ್ಲಿ, ಶಿಕ್ಷಣದ ಕ್ಷೇತ್ರದಲ್ಲಿ ಯಾವ ರೀತಿ ಹೋಗ್ತೀವಿ ಅಂತ ಒಂದು ಬ್ರಾಡ್ ಪಿಕ್ಚರ್. ಎರಡನೆಯದು, ಈ ಪಾಲಿಸಿ ಆದಮೇಲೆ ಇದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಆ್ಯಕ್ಟ್ಗಳು ತರ್ತಾರೆ. ಅದನ್ನು ಫೈನ್ ಡೀಟೇಲ್ಸ್ ಆಗಿ ಗ್ರೌಂಡ್ ಲೆವೆಲ್ ಎಕ್ಸಿಕ್ಯೂಷನ್ಗೆ ರೂಲ್ಸ್ ತರ್ತಾರೆ. ಸೊ ಈ ಪಾಲಿಸಿಯಿಂದ ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ, ಇದರಲ್ಲಿ ಹೇಳಿರುವ ಪ್ರತಿ ವರ್ಷವೂ ಮಾಡ್ತಾರೆ ಅಂತ ಇಲ್ಲ. ಇದು ಒಂದು ಬ್ರಾಡ್ ಡೈರೆಕ್ಷನ್. ಈ ಬ್ರಾಡ್ ಡೈರೆಕ್ಷನ್ ನಮಗೆ ಎಲ್ಲಿ ತೊಗೊಂಡು ಹೋಗ್ತದೆ ಅಂತ ನಾವು ನೋಡಬೇಕಾಗುತ್ತೆ. ಹೌದು, ತಾವು ನೋಡಿದರೆ ಈ ಪಾಲಿಸಿಯಲ್ಲಿ ಬಹಳ ಟೈಮಿಂದ ನಾವು ಕೇಳಿರುವ ಕೆಲವು ವಿಷಯಗಳು, ಅಂದರೆ ಎಜುಕೇಷನಲ್ಲಿ ಕೆಲವು ವಿಷಯಗಳು ಭಾಳ ಟೈಮಿಂದ ಮಾಡಬೇಕಾದ ಕೆಲವು ವಿಷಯಗಳು ಬಂದಿದೆ. ಆದರೆ ಅದು ಏನು ದೊಡ್ಡ ಒಂದು ರೆವಲ್ಯೂಷನರಿ ವಿಷಯ ಅಂತ ನಾವು ಹೇಳೋಕ್ಕೋಗಲ್ಲ. ಈಗ ನನ್ನ ಅಭಿಪ್ರಾಯಕ್ಕೆ ಈ ಪಾಲಿಸಿಯಲ್ಲಿ 3 ವಿಷಯ ಭಾಳ ಸ್ಟ್ರಾಂಗ್ ಆಗಿ ಕಂಡು ಬರ್ತಾ ಇದೆ. ನಂಬರ್ 1, ಕಾರ್ಪೊರೇಟೈಸೇಷನ್. ಅಂದರೆ ಈ ಎಂಟೈರ್ ಪಬ್ಲಿಕ್ ಇನ್ಸ್ಟಿಟ್ಯೂಷನ್, ಏನೀಗ ನಾವು ಎಜುಕೇಷನ್ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ ಒಂದು ಡೆವಲಪ್ ಮಾಡಿ ಇಟ್ಟಿದ್ದೀವಿ, ಅದನ್ನು ಹಂತ ಹಂತವಾಗಿ ಸಾರ್ಟ್ ಆಫ್ ಪ್ರೈವೇಟ್ ಕೈಯಲ್ಲಿ ಕೊಡುವ ಒಂದು ಡೈರೆಕ್ಷನ್ ನನಗೆ ಕಾಣ್ತಾ ಇದೆ. ಎರಡನೆಯದು ಸೆಂಟ್ರಲೈಸೇಷನ್. ಸೆಂಟ್ರಲೈಸೇಷನ್ ಅಂದರೆ ಈಗ ನಾವು ಹೇಳ್ತೀವಿ ಭಾರತ ಒಂದು ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ. ಸೊ ಅದೇ ರೀತಿ ನಾವು ಡಿಸೆಂಟ್ರಲೈಸ್ ಮಾಡಬೇಕಾದ ಎಜುಕೇಷನ್ ಅಂತ ವಿಷಯವನ್ನು ತುಂಬ ಸೆಂಟ್ರಲೈಸೇಷನ್ ಮಾಡುವ ಒಂದು ಕೆಲವು ವಿಷಯಗಳು ನನಗೆ ಕಾಣ್ತಾ ಇದೆ. ಮೂರನೆಯದು ಐ ವುಡ್ ಸೇ ಸ್ಯಾಫ್ರನೈಸೇಷನ್. ಇದರಲ್ಲಿ ತುಂಬ ಈ ನಮ್ಮ ಏನು ನಾವು ಒಂದು ಸ್ಯಾಫ್ರನೈಸೇಷನ್ ಅಂತ ಹೇಳ್ತೀವಿ, ಒಂದು ಕಾವೀಕರಣ, ಅದು ನನಗೆ ಭಾಳ ಕಾಣ್ತಾ ಇದೆ. ಇದು 3 ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಇದೆ. ಅದಕ್ಕೆ ಮುಂಚೆ ನಾನು ಒಂದು ಕನ್ಕ್ಲೂಸಿವ್ ಸ್ಟೇಟ್ಮೆಂಟ್ ಒಂದು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಪರ್ಟಿಕ್ಯುಲರ್ ಪಾಲಿಸಿ ಬಡವರಿಗೂ ಮಧ್ಯವರ್ಗದ ಮಕ್ಕಳಿಗೂ ಬರೆದಿರುವ ಪಾಲಿಸಿ ಅಲ್ಲ. ಇದು ಬರೆದಿರೋದು ಅರ್ಬನ್ ಏರಿಯಾಸಲ್ಲಿ ಶ್ರೀಮಂತರಾಗಿ ಭಾಳ ವರ್ಷದಿಂದ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಓದುವ ಮಕ್ಕಳಿಗೆ ಮತ್ತು ಅವರ ಕುಟುಂಬಗಳಿಗೆ ಮಾಡಿರುವ ಒಂದು ಪಾಲಿಸಿ. ಇದು ಯಾಕೆ ನಾನು ಇಷ್ಟು ಸ್ಪಷ್ಟವಾಗಿ ಇದು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇರೋದು. ಅಂದರೆ ಇವತ್ತಿಗೂ ನಮಗೆ ಒಂದು ಪಾಲಿಸಿ ಅಂದರೆ ಆ ಕ್ಷೇತ್ರದಲ್ಲಿರುವ ಚಾಲೆಂಜಸ್ಸನ್ನು ಫಸ್ಟು ಅವರು ಅದರಲ್ಲಿ ಹೈಲೈಟ್ ಮಾಡಬೇಕು. ಈ ಪಾಲಿಸಿ ತೊಗೊಂಡ್ರೆ ನಾವು ನೋಡ್ತಾ ಇದ್ದೀವಿ ಇದರಲ್ಲಿ ಏನು ಹೈಲೈಟ್ ಆಗಿದೆ, ಇವರು ಎದರ ಮೇಲೆ ಫೋಕಸ್ ಮಾಡಿದ್ದಾರೆ ಅಂತ. ಇವರ ಫೋಕಸ್ ಎಲ್ಲ ಕ್ವಾಲಿಟಿ ಆಫ್ ಎಜುಕೇಷನ್ ಮೇಲೆ ಇದೆ. ಹೌದು, ಕ್ವಾಲಿಟಿ ಆಫ್ ಎಜುಕೇಷನ್ ಈಸ್ ಇಂಪಾರ್ಟೆಂಟ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ
ಇವರ ಅಸಂಪ್ಷನ್ಸ್ ಏನಿದೆ, ಅವರೇನು ಅಂದ್ಕೊಂಡಿದ್ದಾರೆ, ನಮ್ಮ ದೇಶದಲ್ಲಿ ಇರುವ ಬೇರೆ ಸಮಸ್ಯೆಗಳು ಶಿಕ್ಷಣದಲ್ಲಿ, ಫಾರ್ ಎಕ್ಸಾಂಪಲ್ ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಲ್ಯಾಕ್ ಆಫ್ ಟೀಚರ್ಸ್ ಆಗಲಿ, ಎಲ್ಲ ಮುಗಿದೋಗಿದೆ ಅಂತ ಮಟ್ಟಕ್ಕೆ ಈ ಪಾಲಿಸಿ ಬರ್ತಿದ್ದಾರೆ. ಇನ್ಫ್ಯಾಕ್ಟ್ ಈ ಪಾಲಿಸಿಯಲ್ಲೇ ಹೇಳ್ತಾರೆ, ಇದಕ್ಕಿಂತ ಹಳೆಯ ಪಾಲಿಸಿ ಎಲ್ಲ ತುಂಬ ಈಕ್ವಿಟಿ, ಒಂದು ಸಮಾನತೆ ಮೇಲೆ ಮತ್ತು ಮಕ್ಕಳನ್ನು ಶಾಲೆಗೆ ತರುವ ವಿಷಯದ ಮೇಲೆ ಫೋಕಸ್ ಆಗಿದೆ. ಹಾಗಾಗಿ ಈ ಪಾಲಿಸಿ ಅವರು ಬಿಟ್ಟಿರುವುದೆಲ್ಲ ನಾವು ಮಾಡ್ತೀವಂತ. ನನ್ನ ಅಭಿಪ್ರಾಯಕ್ಕೆ ನಾವು ಇನ್ನೂ ಕೂಡ ನಮ್ಮ ಬಡ ಜನರಿಗೆ, ಹಳ್ಳಿಗಳಿಗೆ ಇನ್ನೂ ಒಂದು ಶಿಕ್ಷಣದ ಕ್ಷೇತ್ರದಲ್ಲಿ ನಾವು ಒಂದು ನ್ಯಾಯ ಮಾಡಿಲ್ಲ ಅಂತ ನನ್ನ ಅಭಿಪ್ರಾಯ. ಇದು ಯಾವ ರೀತಿ ಈ 3 ವಿಷಯಗಳು, ಅದೇ ಕಾರ್ಪೊರೇಟೈಸೇಷನ್, ಖಾಸಗೀಕರಣ ಹೇಗೆ ಮಾಡ್ತಾ ಇದ್ದಾರೆ ಅಂತ ಕೆಲವೊಂದು ವಿಷಯಗಳು ಮಾತ್ರ ನಾನು ಹೇಳ್ತೀನಿ. ಯಾಕೆಂದರೆ ಡೀಟೇಲಾಗಿ ನಾವು ಹೋಗಬೇಕಾದ್ರೆ ತುಂಬ ಟೈಮ್ ಬೇಕಾಗುತ್ತೆ. ಯಾಕೆಂದರೆ ಪಾಯಿಂಟ್ ಬೈ ಪಾಯಿಂಟ್ ಕೂಡ ನಾವು ಅನಲೈಸ್ ಮಾಡ್ಬೋದು. ಇದರಲ್ಲಿ ಮೇಜರಾಗಿ ಅವ್ರು ಹೇಳಿರುವ ವಿಷಯಗಳು ತುಂಬ ರೆವಲ್ಯೂಷನರಿ ಅಂತ ಹೇಳ್ತಾ ಇರೋ ವಿಷಯಗಳು ಫೀಲ್ಡಲ್ಲಿ ನೋಡಿದರೆ ಆಲ್ರೆಡಿ ನಡೀತಾ ಇರುವ ವಿಷಯಗಳನ್ನೇ. ಫಾರ್ ಎಕ್ಸಾಂಪಲ್, ಈಗ ಎಲಿಮೆಂಟ್ರಿ ಸಾರ್ಟ್ ಆಫ್ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ನಾವು ಯೂನಿವರ್ಸಲೈಸ್ ಮಾಡಬೇಕು ಅಂತ ಒಂದು ಮಾತು ಹೇಳಿದ್ದಾರೆ. ಇದುವರೆಗೆ ಎಜುಕೇಷನಲ್ಲಿ 6ರಿಂದ 18 ವಯಸ್ಸುವರೆಗೆ ನಮ್ಮ ಪಾಲಿಸಿ ಇದೆ. ಈಗ 3 ವಯಸ್ಸಿಂದ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಒಂದು ವಿಷಯ ಹೇಳಿದ್ದಾರೆ. ಒಳ್ಳೆಯ ವಿಷಯ. ಇನ್ಫ್ಯಾಕ್ಟ್ ಇವತ್ತು ಕೂಡ ನಮ್ಮ ಅಂಗನವಾಡಿ ಅಂತ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಡೀತಾ ಇರುವ ಅಂಗನವಾಡಿಗಳಲ್ಲಿ ಇವತ್ತು ಆ ಅರ್ಲಿ ಚೈಲ್ಡ್ ಕೇರ್ ಎಜುಕೇಷನನ್ನು ಒಂದು ಮಟ್ಟಕ್ಕೆ ಹೇಳಿಕೊಡ್ತಿದ್ದಾರೆ. ಕೆಲವು ಕರಾವಳಿ ಜಿಲ್ಲೆಗಳಲ್ಲಿ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ ಅದು. ಅಂದರೆ ಅಲ್ಲಿ ಬರುವ ಮಕ್ಕಳಿಗೆ ಬರೀ ಊಟ ಮತ್ತು ಇದು ಮಾತ್ರ ಇಲ್ಲದೆ ಒಂದು ಸ್ವಲ್ಪ ಅವರಿಗೆ ಅಕ್ಷರ ಮತ್ತು ನಂಬರ್ಸ್ ಎಲ್ಲ ಹೇಳಿಕೊಡೋದು, ಇದನ್ನು ಮಾಡಬೇಕು ಅಂತ ಈ ಪಾಲಿಸಿಯಲ್ಲಿ ಹೇಳಿದ್ದಾರೆ. ಇದು ಅಕ್ಸೆಪ್ಟೆಡ್ ವಿಷಯನೇ, ಅದರಲ್ಲಿ ಏನೂ ದೊಡ್ಡ ವಿಷಯ ಇಲ್ಲ. ಎರಡನೆಯದು, ಈ ಒಂದು ನಮ್ಮ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನಿಗೆ ಈಗ 10+2 ಅಂತ ಏನು ಫಾರ್ಮ್ಯಾಟ್ ಇದೆ ಅದನ್ನು 5+3+3+4 ಅಂತ ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದರ ಅವರದ ರೇಷನಲ್ ಅವ್ರು ಏನು ಹೇಳ್ತಾರೆ ಅಂದರೆ, ಮಗುವಿನ ಒಂದು ಸೈಕಲಾಜಿಕಲ್ ಡೆವಲಪ್ಮೆಂಟ್, ಕಾಗ್ನೇಟಿವ್ ಡೆವಲಪ್ಮೆಂಟ್ ಅದೇ ಥರ ನಡೆಯುತ್ತೆ. ಸೊ ಆ ಸ್ಟೇಜ್ಗಳಿಗೆ ನಾವು ತೊಗೊಂಡೋಗಬೇಕು ಅಂತ. ರೈಟ್. ಹೈಯರ್ ಎಜುಕೇಷನ್ ಬಗ್ಗೆ ನಾವು ಆಮೇಲೆ ಬರೋಣ, ಸ್ಕೂಲ್ ಎಜುಕೇಷನ್ ಬಗ್ಗೆ ಜಸ್ಟ್ ಫೋಕಸ್ ಮಾಡೋಣ. ಸೊ ಈಗ ಈ ಸ್ಕೂಲ್ ಎಜುಕೇಷನಲ್ಲಿ ಇದು 2 ಮೇಜರಾಗಿ ಅವರು ಹೇಳ್ತಾ ಇರೋ ವಿಷಯ. ಮತ್ತು ಈ ಸಬ್ಜೆಕ್ಟ್ಸ್ ಏನಿದೆ ಅದನ್ನು ಬಹಳ ಒಂದು ಸ್ಟ್ರಿಕ್ಟಾಗಿ ಒಂದೇ ಸ್ಟ್ರೈಟ್ ಜಾಕೆಟಲ್ಲಿ ಮಾಡಬಾರ್ದು. ಒಂದು ಮಗುಗೆ 6th ಸ್ಟ್ಯಾಂಡರ್ಡ್ ಆದಮೇಲೆ ಅವರಿಗೆ ಚಾಯ್ಸ್ ಇರಬೇಕು, ಮತ್ತು 8th ಸ್ಟ್ಯಾಂಡರ್ಡ್ ಆದ ಮೇಲೂ ಸ್ವಲ್ಪ ಚಾಯ್ಸ್ ಇರಬೇಕು. ಯಾವ ಇದರಲ್ಲಿ ಎಕ್ಸಾಮ್ ತೊಗೊಳ್ತಾರೆ ಅದರ ಚಾಯ್ಸ್ ಇರಬೇಕು ಅಂತ ಒಂದು ಇಂಟರ್ ಡಿಸಿಪ್ಲಿನರಿ ಆ್ಯಂಡ್ ಆಲ್ಸೋ ಸಾರ್ಟ್ ಆಫ್ ರಿಲ್ಯಾಕ್ಸ್ಡ್ ಸಿಸ್ಟಮ್ ಮಾಡಿದ್ದಾರೆ. ಮತ್ತು ಇದೇ ಗ್ರೂಪ್ ಅದೇ ಗ್ರೂಪ್ ಅಂದೇ ಇಲ್ಲದೆ ಸಬ್ಜೆಕ್ಟ್ಸನ್ನು ಸೆಲೆಕ್ಟ್ ಮಾಡಿ ಅವರು ಯೂಸ್ ಮಾಡ್ಬೋದು, ಅವರೇ ಇದು ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಕೂಡ ನೀವು ನೋಡಿದರೆ ಕೆಲವು ಖಾಸಗಿ ಶಾಲೆಗಳಲ್ಲಿ ಈಗ ನಡೀತಾ ಇರುವ ವಿಷಯನೇ ಹೇಳ್ತಾ ಇರುವುದು. ಮತ್ತು ಬೇರೆ ದೇಶಗಳಲ್ಲಿ US ಮತ್ತು UK ಅಂಥ ದೇಶಗಳಲ್ಲಿ ಇದೆಲ್ಲ ನಡೆಯುತ್ತೆ. ಈಗ ನನ್ನ ಪ್ರಶ್ನೆ ಇಲ್ಲಿ ಏನಿದೆ, ಈ 85% ಇಂಡಿಯಾ ಇದೆಯಲ್ಲ, ಅದರಲ್ಲಿ ಇನ್ನೂ ಕೂಡ ಪ್ರೈಮರಿ ಲೆವೆಲಲ್ಲಿ 10 ಲಕ್ಷಕ್ಕಿಂತ ಜಾಸ್ತಿ ಟೀಚರ್ ಇಲ್ಲ. ಈಗ ಒಂದು ಶಾಲೆಯಲ್ಲಿ ಐಡಿಯಲಿ ಸ್ಪೀಕಿಂಗ್ ಅಟ್ಲೀಸ್ಟ್ ಎಷ್ಟು ಸ್ಟ್ಯಾಂಡರ್ಡ್ ಇದೆ ಅಷ್ಟು ಟೀಚರ್ ಇರಬೇಕು. ನಮ್ಮಲ್ಲಿ ಇನ್ನೂ ಕೂಡ ಬಹಳ ಕಡೆ ಒಂದೇ ಟೀಚರ್ ಬಹಳ ರಿಮೋಟ್ ಏರಿಯಾಗಳಲ್ಲಿ ನಡೆಸ್ತಾ ಇರೋದು. ಇದು ಸರ್ಕಾರಿ ಶಾಲೆಗಳಿಗೆ ಪಾಸಿಬಲ್ಲ? ಸರ್ಕಾರಿ ಶಾಲೆಗಳು ಈ ಥರ ಮಾಡೋಕ್ಕಾಗುತ್ತದ? ಒಂದು. ಎರಡನೆಯದು, ಈಗ ತಾವು ನೋಡಿರ್ಬೋದು, ಈಗ ನಾವು ಈ ಎಂಟೈರ್ ನ್ಯೂ ಸಿಲೆಬಸ್ ತಂದರೆ ಕೂಡ, ನ್ಯೂ ಸಿಸ್ಟಮ್ ತಂದರೆ ಕೂಡ ನಮ್ಮ ಟೀಚರ್ಸ್ ಎಲ್ಲ ಇನ್ನೂ ಕೂಡ ಹಳೆಯ ಸಿಸ್ಟಮಲ್ಲಿ ಓದಿದ್ರು. ಅವರ ಒಂದು ಅಂಡರ್ಸ್ಟ್ಯಾಂಡಿಂಗೇ ಬೇರೆ ಥರ ಇರುತ್ತೆ. ಈ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ನಾವು ಸಡನ್ನಾಗಿ ನಮ್ಮ ಮಕ್ಕಳಿಗೆ ಇಷ್ಟು ಚೇಂಜಸ್ ಮಾಡಬಹುದಾ? ಎರಡನೇದು. ಮೂರನೇದು, ಈಗ ಫಾರ್ ಎಕ್ಸಾಂಪಲ್ ಅವರು ಅದಕ್ಕೆ ಸೊಲ್ಯೂಷನ್ ಕೂಡ ಹೇಳ್ತಾ ಇದ್ದಾರೆ, ಇದು ಮಾಡೋಕ್ಕಾಗಲ್ಲ. ಸೊ ಏನು ಮಾಡಬೇಕು ಅಂದರೆ, ಈ ಎಂಟೈರ್ ಸಿಂಗಲ್ ಟೀಚರ್ ಸ್ಕೂಲ್ ಇದೆಯಲ್ಲ, ಅವ್ರೇನು ಹೇಳ್ತಾರೆ, ದೇಶದಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಸಿಂಗಲ್ ಟೀಚರ್, ಒಂದೇ ಒಂದು ಮೇಸ್ಟ್ರ್ ಇರೋದು, ಅಂಥ ಸ್ಕೂಲ್ಗಳೆಲ್ಲ ನಾವು ತಗೊಂಡು ಅದನ್ನು ಕ್ಯಾನ್ಸಲ್ ಮಾಡಿ ಅಕ್ಕಪಕ್ಕದಲ್ಲಿರುವ ಸ್ಕೂಲ್ಗಳೆಲ್ಲ ಸೇರಿಸಿ ಒಂದು ಕಡೆ ಸ್ಕೂಲ್ ಕಾಂಪ್ಲೆಕ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಮುಂಚೆ ಒಂದು ಕಾರ್ಯಕ್ರಮ ಇತ್ತು, ಸರ್ವ ಶಿಕ್ಷಾ ಅಭಿಯಾನ ಅಂತ. ಅದು ಒಂದು 10 ವರ್ಷದಿಂದ ಈ ಮಕ್ಕಳನ್ನು ಶಾಲೆಗೆ ತರುವುದ ಮೇಲೆ ಫೋಕಸ್ ಮಾಡಿ ಬಹಳ ತುಂಬ ವರ್ಕ್ ಮಾಡಿ ಇವತ್ತು ಎಲಿಮೆಂಟ್ರಿ ಎಜುಕೇಷನಲ್ಲಿ
ನಾವು GER ಅಂತ ಹೇಳ್ತೀವಿ, ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ. ಆ ಏಜ್ ಇರುವ ಮಕ್ಕಳು ಎಷ್ಟು ಜನ ಶಾಲೆಗೆ ಬಂದಿದ್ದಾರೆ ಅಂತ. ಅದೊಂದು 10 ವರ್ಷ ಮುಂಚೆ ಒಂದು 70-60 ಇತ್ತು. ಈಗ ಅದು ಅರೌಂಡ್ 95+ ಆಗಿದೆ ನಮ್ಮ ದೇಶದಲ್ಲಿ. ಐ ಕುಡ್ ಸೇ ಈವನ್ 99%. ಸೊ ಆ GER ಅಚೀವ್ ಮಾಡೋಕ್ಕೆ ಸರ್ವ ಶಿಕ್ಷಣ ಅಭಿಯಾನದ ತುಂಬ ದೊಡ್ಡ ಒಂದು ಮಹತ್ವದ ಇದಿದೆ. ಅದರ ಜೊತೆಗೆ ಮಿಡ್ ಡೇ ಮೀಲ್ ಸ್ಕೀಮ್ ಅಂತ ನಾವೇನು ಶುರು ಮಾಡಿದ್ದೀವಿ ಅದರ ಒಂದು ಪಾತ್ರನೂ ತುಂಬ ಜಾಸ್ತಿ ಇದೆ. ಇದು ಎರಡೂ ಸೇರಿ ಬಹಳ ನಮಗೆ GER ಇನ್ಕ್ರೀಸ್ ಮಾಡಿರೋದು. ಈಗ ಅವರು ಹೇಳುವುದು ಈ ಸರ್ವ ಶಿಕ್ಷಾ ಅಭಿಯಾನ ಏನು ಮಾಡಿದೆ, ಈ ಎಂಟೈರ್ ಸಿಂಗಲ್ ಸ್ಕೂಲ್ ಟೀಚರ್ ಮಾಡಿರೋ ಸರ್ವ ಶಿಕ್ಷಣ ಅಭಿಯಾನ ಬಹಳ ತಪ್ಪು ಮಾಡಿದೆ ಅಂತ ಒಂದು ಇಂಡಿಕೇಟ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರದ್ದು ಉದ್ದೇಶ ಏನಂದರೆ ಈ ಸ್ಟ್ರಕ್ಚರ್ ಎಲ್ಲ ಬೇಕಿಲ್ಲ ಅಂತ. ಈಗ ನಾನು ನನ್ನ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ, ಒಂದು ಹಳ್ಳಿಯಲ್ಲಿ, ಅದು ಒಂದು ರಿಮೋಟ್ ಹಳ್ಳಿಯಲ್ಲಿ ಒಂದು ನಮ್ಮ ಶಾಲೆ ಏನೋ ಒಂದು ಕಟ್ಟಡ ಅಲ್ಲಿ ಇರಬೇಕು ಅಂತ ಒಂದು ಪಾಲಿಸಿ ಇಟ್ಕೊಂಡು ಮಾಡಿರೋದು ಸರ್ವ ಶಿಕ್ಷಾ ಅಭಿಯಾನ. ಆ ಕಟ್ಟಡ ಬಂದ ಮೇಲೇ ಆ ಹಳ್ಳಿಗೆ ಒಂದು ಎಜುಕೇಷನ್ ಮೇಲೆ ಒಂದು ಇಂಟ್ರೆಸ್ಟ್ ಬಂದಿದೆ. ಆ ಟೈಮ್ ಮೇಲೇ ಆ ಮಕ್ಕಳಲ್ಲಿ ಶಾಲೆಗೆ ಬಂದಿದ್ದಾರೆ. ಸೊ ಹಾಗಾಗಿ ಸರ್ಕಾರ ಇವತ್ತು ಈ ಶಾಲೆಗಳೆಲ್ಲ ಕ್ಲೋಸ್ ಮಾಡಿ ನೀವು ಸ್ಕೂಲ್ ಕಾಂಪ್ಲೆಕ್ಸ್ ಮಾಡಿ ಅಂತ ಹೇಳಿದ್ರೆ ಅದು ಎಷ್ಟು ಮಟ್ಟಕ್ಕೆ ನ್ಯಾಯ? ನನ್ನ ಅಭಿಪ್ರಾಯಕ್ಕೆ ನಾನು ಓಪನ್ ಚಾಲೆಂಜ್ ಬೇಕಾದರೆ ಮಾಡ್ತೀನಿ. ಇವತ್ತು ನೀವು ಯಾವುದೇ ಹಳ್ಳಿಯಲ್ಲಿ ಒಂದು ಶಾಲೆ ನೀವು ಕ್ಲೋಸ್ ಮಾಡೋಕ್ಕೆ ಆಗಲ್ಲ. ಯಾವತ್ತೂ ಹಳ್ಳಿಯಲ್ಲಿ ಯಾವತ್ತೂ ಜನ ನಿಮಗೆ ಬಿಡಲ್ಲ. ಸೊ ಇದೆಲ್ಲ ನೋಡುವಾಗ ನನಗೇನು ಅನಿಸ್ತಾ ಇದೆ, ಈ ಪಾಲಿಸಿಯೇ ಒಂದು ದೊಡ್ಡ ಒಂಥರ ಏನು ಓದಿದ ಒಂದು ಬುದ್ಧಿಜೀವಿಗಳು ಇರ್ತಾರಲ್ಲ ಅವರೆಲ್ಲ ಕೂತ್ಕೊಂಡು ಒಂದು ಕಡೆ ಗ್ರೌಂಡ್ ರಿಯಾಲಿಟಿನ ಅರ್ಥ ಮಾಡಿಕೊಳ್ಳದೆ ಮಾಡಿರುವ ಒಂದು ಪಾಲಿಸಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದರಲ್ಲಿ ತುಂಬ ಇನ್ನೂ ಇದೇ ಥರ ವಿಷಯಗಳಿದ್ದಾವೆ. ಈಗ ಫಾರ್ ಎಕ್ಸಾಂಪಲ್ ಎಜುಕೇಷನ್ ಸಿಸ್ಟಮಲ್ಲಿ ಈಗ ಎಕ್ಸಾಮ್ಸ್ ಬಗ್ಗೆ ಹೇಳಿದ್ದಾರೆ, ಅಸೆಸ್ಮೆಂಟ್ ಹೇಗೆ ಮಾಡಬೇಕು ಅಂತ. ಈಗ ನಾನು ಹೇಳಿದೆ 3 ಮೇಜರ್ ಡೈರೆಕ್ಷನ್ ಇದೆ. ಒಂದು ಕಾರ್ಪೊರೇಟೈಸೇಷನ್ ಅಂದರೆ ಖಾಸಗೀಕರಣ. ಈ ಥರ ಖಾಸಗೀಕರಣ ಹೇಗೆ ಬರ್ತಾ ಇದೆ ಅಂತ ವಿಷಯ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಅವರೇನು ಹೇಳ್ತಾರೆ, ಈ ಶಾಲೆಗಳೆಲ್ಲ ನಾವು ಇನ್ನು ಮುಂದೆ ರೇಟಿಂಗ್ ಕೊಡಬೇಕಂತ, ಅಂದರೆ ಅದಕ್ಕೆ ಒಂದು ಸೆಪರೇಟ್ ಇನ್ಸ್ಟಿಟ್ಯೂಷನ್ ಕ್ರಿಯೇಟ್ ಮಾಡಬೇಕು ಅಂತ ಅದರಲ್ಲಿ ಒಂದು ಸಜೆಷನ್ ಕೊಟ್ಟಿದ್ದಾರೆ. ಈ ರೇಟಿಂಗ್ ಕೊಡುವ ಸಂಸ್ಥೆ ಎಲ್ಲ ಶಾಲೆಗಳನ್ನು ಒಂದೇ ಲೆವೆಲಲ್ಲಿ ಇಟ್ಟು ರೇಟಿಂಗ್ ಕೊಡಬೇಕಂತ. ಈಗ ಒಂದು ಪ್ರೈವೇಟ್ ಶಾಲೆ ಜೊತೆಗೆ ನಮ್ಮ ಸರ್ಕಾರಿ ಶಾಲೆ ರೇಟಿಂಗ್ ಬಂದರೆ ಯಾವ ಮಟ್ಟಕ್ಕೆ ಬರುತ್ತೆ ಅಂತ ಗೊತ್ತಿದೆ. ನಮ್ಮ ಸರ್ಕಾರಿ ಶಾಲೆ ಇಂಟೆನ್ಷನ್ನೇ ಬೇರೆ. ಸೊ ಹಾಗಾಗಿ ಫೈನಲಿ ಅದೆಲ್ಲ ಇಟ್ ವಿಲ್ ಗೋ ಡೌನ್. ಸೊ ಇದು ಒಂಥರ ಇಂಪ್ರ್ಯಾಕ್ಟಿಕಲ್ ಅನ್ನೆಸೆಸರಿ ವಿಷಯಗಳು. ಈಗ ಇನ್ನೂ ಕೂಡ ನಾವು ನೋಡಿದರೆ ನಮ್ಮ ದೇಶದಲ್ಲಿ 7th ಇಂದ 8th ಹೋಗುವ ಮಕ್ಕಳು ಭಾಳ ಕಡಿಮೆ, ಅರೌಂಡ್ 80%. ಆಮೇಲೆ 10 ಇಂದ 11th ಹೋಗುವ ಮಕ್ಕಳು ಬರೀ 74% ಇದ್ದಾರೆ. 11th 12th ಹೋಗೋ ಮಕ್ಕಳು ಇನ್ನೂ ಕಡಿಮೆ, 60%ಗಿಂತ ಇದ್ದಾರೆ. ಸೊ ಇಂಥ ಎಲ್ಲ ಇನ್ನೂ ನಮ್ಮಲ್ಲಿ ಚಾಲೆಂಜಸ್ ಇರುವಾಗ ಇದು ಏನೋ ಒಂದು ಒಂದು ದೊಡ್ಡ ಒಂದು ಹೊರದೇಶದ ಸಿಸ್ಟಮ್ಗಳು ತಂದು ಇಲ್ಲಿ ಇಡುವುದು ಎಷ್ಟು ಮಟ್ಟಕ್ಕೆ ಸರಿ ಇದೆ, ನಾವು ಎಷ್ಟು ಮಟ್ಟಕ್ಕೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಬೋದು. ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ನಾವು ಸರಿಯಾಗಿ ಮಾಡಿಲ್ಲ. ಅದು ಬಿಟ್ಟು ಟೀಚರ್ಗಳು ಎಸ್ಪೆಷಲಿ ನಾವು ರೆಕ್ರೂಟ್ಮೆಂಟು ಮಾಡಿಲ್ಲ. ಸುಮ್ಮನೆ ಒಂದು ಇದರಲ್ಲಿ ಬರೆದು ಟೀಚರೆಲ್ಲ ರೆಕ್ರೂಟ್ ಮಾಡಬೇಕು ಅಂತ ಹೇಳಿದರೆ ಸರಿಯಾಗುತ್ತಾ? ಒಂದು ಪಾಲಿಸಿ ಆದರೆ ಕ್ಷೇತ್ರದ ಇಶ್ಯೂಗಳು ಹೇಳಬೇಕು, ಮತ್ತು ಅದರ ಅಚೀವ್ಮೆಂಟ್ ಮಾಡಲಿಕ್ಕೆ ಮೈಲ್ ಸ್ಟೋನ್ಸ್ಗಳನ್ನು ತೋರಿಸ್ಬೇಕು. 3ನೇದು ಅದಕ್ಕೆ ಬೇಕಾಗಿರುವ ಫಿನಾನ್ಷಿಯಲ್ಸ್ ಎಲ್ಲಿಂದ ಬರುತ್ತೆ ಅಂತಲೂ ಕೂಡ ಒಂದು ಡೈರೆಕ್ಷನ್ ಕೊಡಬೇಕು. ಇದರಲ್ಲಿ ಅಂಥವು ಯಾವುದೂ ಇಲ್ಲ. ಇದು ಏನೋ ಒಂದು ಬರೀ ಇದಕ್ಕೊಂದು ಎಕ್ಸಾಂಪಲ್ ಹೇಳಕ್ಕೆ ಹೋದರೆ, ಇದೇ ಗ್ರೂಪ್ ಹತ್ರ ನೀವು ಇವತ್ತು ನಮ್ಮ ದೇಶದ ಒಂದು ಸಾರಿಗೆ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಒಂದು ಪಾಲಿಸಿ ಮಾಡಿ ಅಂತ ಹೇಳಿದರೆ ಇವರು ಹೇಗೆ ಮಾಡ್ತಾರಂದರೆ, ಈ ಗ್ರೂಪ್ ಮಾಡಿದರೆ ಫಸ್ಟ್ AC ಬಸ್ಸುಗಳೆಲ್ಲ AC ಆಗಬೇಕು ಅಂತ ದೊಡ್ಡ ಒಂದು ಸಜೆಷನ್ ಕೊಡ್ತಾರೆ. 2ನೇದು ಬಸ್ಸುಗಳೆಲ್ಲ ಪುಷ್ ಬ್ಯಾಕ್ ಸೀಟ್ ಇರಬೇಕು, ಏರ್ ಬಸ್ ಆಗಬೇಕು ಅಂತ ಹೇಳ್ತಾರೆ. ಇಂಥ ರೆಕಮೆಂಡೇಷನ್ ಕೊಡ್ತಾರೆ. ಅಂದರೆ ನಮ್ಮಲ್ಲಿ ಹಳ್ಳಿಗಳಲ್ಲಿ ಇನ್ನೂ ಒಂದು ದಾರಿಯೇ ಇಲ್ಲ. ಆ ಸಂದರ್ಭದಲ್ಲಿ ನೀವು AC ಬಸ್ಸು ಮತ್ತು ಪುಷ್ ಬ್ಯಾಕ್ ಸೀಟು, ಹೌದು AC ಬಸ್ ಇದ್ದರೆ ಚೆನ್ನಾಗಿರುತ್ತೆ, ಯಾರೂ ಇಲ್ಲ ಅಂತ ಇಲ್ಲ. ಆದರೆ ಈ ಥರ ಹೇಳಿದ್ರೆ ಏನು ಅರ್ಥ ಆಗುತ್ತೆ, ಇಲ್ಲಿ ಸ್ವಲ್ಪ ಬೆಂಗಳೂರು ಅಂತ ಸ್ವಲ್ಪ ದೊಡ್ಡ ಪ್ಲೇಸ್ಗಳಲ್ಲಿ ಕೆಲವರು ಇರ್ತಾರೆ, ಅವರಿಗೆಲ್ಲ ಒಂದು ಭಾಳ ಖುಷಿಯಾಗುತ್ತೆ, ಹೌದು ಇವತ್ತು ಸರ್ಕಾರ ನಮಗೆ AC ಬಸ್ ಮಾಡಿದೆ ಅಂತ. ಅವರ ಪ್ರಾಬ್ಲಮ್ ಅದು.
ನಮ್ಮ ಮಕ್ಕಳ ಪ್ರಾಬ್ಲಮ್, ನಮ್ಮ ಮಕ್ಕಳಿಗೆ ನಾವು ಇನ್ನೂ ಒಂದು ಎಜುಕೇಷನ್ನೇ, ಒಂದು ಲಿಟ್ರಸಿಯೇ ಕೊಡಲಿಕ್ಕೆ ಆಗ್ತಾಯಿಲ್ಲ ಅಂತ ನಮ್ಮ ಪ್ರಾಬ್ಲಮ್. ಆದರೆ ನಾವು ಈ ದೇಶದಲ್ಲಿ 85% ಇದ್ದೀವಿ, ಅವರು ಒಂದು 10% ಇದ್ದಾರೆ. ಆಯಿತು, ಅವ್ರಿಗೂ ಮಾಡಿ, ನಮಗೂ ಏನು ಮಾಡಬೇಕಲ್ಲ. ಈಗ ಈ ಪಾಲಿಸಿಯಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಕೆಲಸ ಬಿಟ್ಟು ಅದನ್ನು ಮೇಲೆ ತರುವ ಯಾವುದೇ ಒಂದು ಕೆಲಸ ಮಾಡಿಲ್ಲ. ಮತ್ತು ಸರ್ಕಾರಿ ಟೀಚರ್ಗಳು ಎಷ್ಟು ಕಷ್ಟಪಟ್ಟು ಇವತ್ತು ನಮ್ಮ ಮಕ್ಕಳಿಗೆ ಒಂದು ಪಾಠ ಮಾಡುವ ಟೀಚರ್ಗಳಿಗೆ ಅವರಿಗೆ ಇನ್ನು ಮುಂದೆ ಟೆಸ್ಟ್ ಇಡಬೇಕಂತ. ಅಂದರೆ ಈಗ ಇದೆಲ್ಲ ನೋಡಿದರೆ ನನಗೇನು ಅನ್ನಿಸ್ತಾ ಇದೆ, ಒಂದು ಭಾರತದ ಒಂದು ಅಂಡರ್ಸ್ಟ್ಯಾಂಡಿಂಗೇ ಇಲ್ಲದೆ ಇರುವ ಜನ ಈ ಒಂದು ಪಾಲಿಸಿಯನ್ನು ಮಾಡಿದ್ದಾರೆ. ಇದು ದೊಡ್ಡ ಒಂದು ವೆರಿ ಬ್ಯಾಡ್ ಇನ್ ಮೈ ಒಪಿನಿಯನ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.